ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಭೂಮಿ ಡಿಜಿಟಲ್ ಕೃಷಿ ವೇದಿಕೆಯ 2ನೇ ಸಂಚಿಕೆಗೆ ಸ್ವಾಗತ. ರೈತರು ಕೆಲವು ಮೂಲ ಸಮಸ್ಯೆಗಳಿಂದ ಲಾಭ ಮಾಡಲು ಸಾಧ್ಯವಾಗುತ್ತಿಲ್ಲ. ಭೂಮಿ ವೇದಿಕೆಯು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದೆ. ಆ ಪರಿಹಾರಗಳು ಏನೆಂದು ಈ ದಿನ ನಾನು ನಿಮಗೆ ಪರಿಚಯಿಸುತ್ತೇನೆ. ಬಹುಮುಖ್ಯವಾಗಿ ನೀವು ಯಾವ ಬೆಳೆಯನ್ನು ಬೆಳೆಯುತ್ತಿದ್ದೀರಾ ಅನ್ನೋದು ಹೊರಗಿನವರಿಗೆ ತಿಳಿಯುವುದಿಲ್ಲ. ಭೂಮಿ ವೇದಿಕೆಯ ಬೆಳೆ ಗೋಚರತೆ ವೈಶಿಷ್ಟ್ಯವು ಈ ಸಮಸ್ಯೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಯಾವುದೇ ಬೆಳೆಯನ್ನು ನೀವು ಗಾತ್ರ, ಸಮಯ ಹಾಗೂ ಸ್ಥಳವನ್ನು ಲೆಕ್ಕಿಸದೆ ನೀವು ಭೂಮಿ ವೇದಿಕೆಯಲ್ಲಿ ನವೀಕರಿಸಬಹುದು. ನಿಮ್ಮ ಬೆಳೆಗೆ ಉತ್ತಮ ಬೆಲೆಯನ್ನು ಪಡೆಯಲು ಕಟಾವಿನ ಮುಂಚೆಯೇ ಖರೀದಿದಾರನ್ನು ಪಡೆಯುವುದು ಬಹಳ ಮುಖ್ಯ. ಭೂಮಿ ವೇದಿಕೆಯ ಭೂಮಿ ಮಂಡಿ ವೈಶಿಷ್ಟ್ಯವು ಈ ಸಮಸ್ಯೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ಬೆಳೆದಿರುವ ಬೆಳೆಗೆ ಸುತ್ತಮುತ್ತಲಿನ ಮಾರುಕಟ್ಟೆಯ ನಿಖರವಾದ ದರವನ್ನು ಪಡೆಯುವುದರಿಂದ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ಭೂಮಿ ವೇದಿಕೆಯು ಸುತ್ತಮುತ್ತಲಿನ ಮಾರುಕಟ್ಟೆಯ ದರದೊಂದಿಗೆ ಹೋಲಿಕೆಯನ್ನು ಸಹ ನಿಮಗೆ ನೀಡುತ್ತದೆ. ಬೆಳೆಯನ್ನು ಬೆಳೆಯುವಾಗ ಸರಿಯಾದ ಸಮಯದಲ್ಲಿ ಬೆಳೆಗಳ ಅಗತ್ಯಗಳನ್ನು ಪಡೆಯುವುದು ಬಹಳ ಮುಖ್ಯ. ಭೂಮಿ ವೇದಿಕೆಯು ಸುಂದರವಾದ ಒಂದು ಪರಿಹಾರವನ್ನು ಹೊಂದಿದ್ದು ಅದರ ಜೊತೆಗೆ ಆಯ್ಕೆ ಮತ್ತು ಉತ್ತಮ ಬೆಲೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಬೆಳೆಗೆ ಲಾಭ ಮತ್ತು ನಷ್ಟವನ್ನು ತಿಳಿದುಕೊಂಡಿದ್ದೀರಾ ಮತ್ತು ಯಾವ ಪ್ರಮಾಣದಲ್ಲಿ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದನ್ನು ಸುಲಭವಾಗಿ ಮಾಡಲು ಭೂಮಿ ವೇದಿಕೆಯು ಲಾಭದಾಯಕತೆ ಕ್ಯಾಲ್ಕುಲೇಟರ್ ಅನ್ನು ಹೊಂದಿದೆ. ಭಾರತಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ರೈತರನ್ನು ಭೇಟಿ ಮಾಡಿದ ನಂತರ ಈ ಪರಿಹಾರವನ್ನು ನಾವು ರೂಪಿಸಿದ್ದೇವೆ. ನಾವು ಮುಂದಿನ ಸಂಚಿಕೆಯಲ್ಲಿ ಬೆಳೆ ಗೋಚರತೆಯಿಂದ ಏನು ಉಪಯೋಗ ಎಂದು ತಿಳಿಸಿಕೊಡುತ್ತೇವೆ. ಹಿಂದೆ ಭೂಮಿ ಸಮುದಾಯಕ್ಕೆ ಸೇರಿ ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಗೊಳ್ಳುವ ಏಕೈಕ ಕೃಷಿ ವೇದಿಕೆ ಅಂದರೆ ಭೂಮಿ ಡಿಜಿಟಲ್ ಕೃಷಿ ವೇದಿಕೆ. ಕೆಳಗಿನ ಲಿಂಕ್ ಅನ್ನು ಒತ್ತಿ ಹಿಂದೆ ಫ್ರೀಯಾಗಿ ನೋಂದಾಯಿಸಿಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೆಳಗಿನ ಸಂಖ್ಯೆಗೆ ಕಳಿಸಿ. ನಮ್ಮ ತಂಡ ಶೀಘ್ರದಲ್ಲೇ ನಿಮ್ಮನ್ನು ಸಂಪರ್ಕಿಸುತ್ತದೆ.